ಇಲ್ಲಿಯವರೆಗೆ ಏನು ಹೇಳಿದೆ? ನನ್ನನ್ನು ಎತ್ತಿಕೊಂಡು ಹೋಗುತ್ತೀಯಾ? ವಿರಾಟ್ ಸೂರ್ಯವಂಶಿ ಎಲ್ಲರ ಮುಂದೆ ನನ್ನನ್ನು ಎತ್ತಿಕೊಂಡು ಹೋಗುತ್ತಾನೆಯೇ? ಸಾಧ್ಯವೇ ಇಲ್ಲ. ಹಾಗೆ ಮಾಡಿದರೆ ಮಿಸ್ಟರ್ ಸೂರ್ಯವಂಶಿಯವರ ಮೂಗು ಕತ್ತರಿಸುವುದಿಲ್ಲವೇ ಎಂದು ವಿರಾಟ್ನ ಮೊಗ್ಗನ್ನು ಎಳೆಯುತ್ತಾ ಹೇಳುತ್ತಾಳೆ. ವಿರಾಟ್ನ ತುಟಿಗಳ ಮೇಲೆ ಮಂದಹಾಸ ಮೂಡುತ್ತದೆ. ಅವನು ಕ್ಷಣಾರ್ಧದಲ್ಲಿ ಅವಳ ಸೊಂಟವನ್ನು ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾ, ಆಗ ಮಿಸೆಸ್ ಸೂರ್ಯವಂಶಿ, ನನಗೆ ಸವಾಲುಗಳು ತುಂಬ ಇಷ್ಟ ಎಂದು ಹೇಳುತ್ತಾ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಕೋಣೆಯಿಂದ ಹೊರಗೆ ಹೋಗುತ್ತಾನೆ. ಮುಂದುವರಿದ ಭಾಗ. ವಿರಾಟ್ ಕಾವ್ಯಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಕೋಣೆಯಿಂದ ಹೊರಗೆ ಹೋಗುತ್ತಾನೆ. ಇದನ್ನು ನೋಡಿದ ಕಾವ್ಯಳ ಕಣ್ಣುಗಳು ಆಶ್ಚರ್ಯದಿಂದ ವಿಸ್ತರಿಸುತ್ತವೆ. ವಿರಾಟ್ ಹೀಗೂ ಮಾಡಬಲ್ಲನೆಂದು ಅವಳು ನಿರೀಕ್ಷಿಸಿರಲಿಲ್ಲ. ಅವಳು ವಿರಾಟ್ನ ಎದೆಯ ಮೇಲೆ ಒಡೆದು, ನೀನು ಹುಚ್ಚನಾಗಿದ್ದೀಯಾ? ನನ್ನನ್ನು ಕೆಳಗಿಳಿಸು. ಓ ದೇವರೇ, ನಾನು ನಿನ್ನೊಂದಿಗೆ ಮಾತನಾಡುತ್ತಿದ್ದೇನೆ. ನಿನಗೆ ಅರ್ಥವಾಗುತ್ತಿದೆಯಾ ಅಥವಾ ಇಲ್ಲವಾ? ನನ್ನನ್ನು ಕೆಳಗಿಳಿಸು ಎಂದು ಹೇಳಿದೆ ಎಂದು ತಡಬಡಾಯಿಸುತ್ತಾಳೆ. ಯಾರಾದರೂ ನೋಡಿದರೆ ಏನು ಹೇಳುತ್ತಾರೆ ಎಂದು ಅವಳಿಗೆ ಅನಿಸುತ್ತದೆ. ಆದರೆ ಇದಕ್ಕೆ ವಿರುದ್ಧವಾಗಿ ವಿರಾಟ್ನ ಮುಖದಲ್ಲಿ ಶಾಂತತೆಯ ಭಾವನೆಗಳಿದ್ದವು. ತುಟಿಗಳ ಮೇಲೆ ದೊಡ್ಡ ನಗು ಇತ್ತು. ಅದು ಬಹಳ ವಿರಳವಾಗಿ ಕಂಡುಬರುತ್ತಿತ್ತು. ಈಗ ಜನರು ಅವನ ಬಗ್ಗೆ ಏನು ಯೋಚಿಸುತ್ತಾರೆ ಎಂದು ಅವನಿಗೆ ಚಿಂತೆ ಇಲ್ಲ. ಈಗ ವಿರಾಟ್ ಕಾವ್ಯಳ ನಾಟಕದಲ್ಲಿ ಬಣ್ಣ ಹಚ್ಚಿಕೊಂಡಿದ್ದನು. ಕಾವ್ಯ ಅವನ ಎದೆಯ ಮೇಲೆ ಅಥವಾ ಅವನ ಬೆನ್ನಿನ ಮೇಲೆ ಹೊಡೆಯುತ್ತಾ, ನಾನು ನನ್ನನ್ನು ಕೆಳಗಿಳಿಸು ಎಂದು ಹೇಳಿದೆ ಎಂದು ಹೇಳುತ್ತಾಳೆ. ಆದರೆ ಅವಳ ಮೃದುವಾದ ಕೈಗಳು ವಿರಾಟ್ನ ಉಕ್ಕಿನಂತಹ ದೇಹದ ಮೇಲೆ ಯಾವುದೇ ಪರಿಣಾಮ ಬೀರುತ್ತಿರಲಿಲ್ಲ. ಅವನು ಕಾವ್ಯಳನ್ನು ನೋಡಿ, ನೀನು ಮೊದಲೇ ನನ್ನೊಂದಿಗೆ ನೇರವಾಗಿ ಬಂದಿದ್ದರೆ ಇದೆಲ್ಲ ಆಗುತ್ತಿರಲಿಲ್ಲ. ಈಗ ಹೀಗೆಯೇ ಹೋಗಬೇಕಾಗುತ್ತದೆ ಎಂದು ಹೇಳುತ್ತಾನೆ. ಇಂದು ವಿರಾಟ್ ಅವಳಿಗೆ ಒಂದರ ಮೇಲೊಂದು ಆಘಾತ ನೀಡುತ್ತಿದ್ದನು. ಅವಳು ಏನನ್ನಾದರೂ ಹೇಳಲು ತನ್ನ ತುಟಿಗಳನ್ನು ಚಲಾಯಿಸುತ್ತಾಳೆ. ಆದರೆ ವಿರಾಟ್ ಮಧ್ಯದಲ್ಲಿ ಅವಳನ್ನು ತಡೆದು, ನೀನು ಇನ್ನೊಂದು ಪದ ಮಾತನಾಡಿದರೆ ನಾನು ನಿನಗೆ ಕಿಸ್ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಕಾವ್ಯ ತಕ್ಷಣ ತನ್ನ ತುಟಿಗಳ ಮೇಲೆ ಕೈ ಇಟ್ಟುಕೊಳ್ಳುತ್ತಾಳೆ. ಅವಳ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸುತ್ತದೆ. ಅವಳ ಈ ನಡತೆಯನ್ನು ನೋಡಿ ವಿರಾಟ್ ನಗುತ್ತಾನೆ. ಕಾವ್ಯ ಮನಸ್ಸಿನಲ್ಲಿ, ಓ ದೇವರೇ, ಅವನು ಹುಚ್ಚನಾಗಿದ್ದಾನಾ ಅಥವಾ ನಾನು ಹುಚ್ಚಿಯಾಗಿದ್ದೇನೆ ಎಂದು ಅಂದುಕೊಳ್ಳುತ್ತಾಳೆ. ವಿರಾಟ್ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಮೆಟ್ಟಿಲುಗಳ ಮೂಲಕ ಕೆಳಗೆ ಬರುತ್ತಿದ್ದನು. ಕೆಳಗೆ ಹಾಲ್ನಲ್ಲಿ ಕಾವ್ಯಳ ತಂದೆ ತಾಯಿ ಮತ್ತು ಅಜ್ಜಿ ವಿರಾಟ್ಗಾಗಿ ಕಾಯುತ್ತಿದ್ದರು. ಮೆಟ್ಟಿಲುಗಳ ಮೂಲಕ ಕೆಳಗೆ ಬರುತ್ತಿದ್ದ ವಿರಾಟ್ ಮತ್ತು ಕಾವ್ಯಳನ್ನು ನೋಡಿದಾಗ ಅವರಿಗೂ ಆಘಾತವಾಯಿತು. ಇದೆಲ್ಲ ಏನು ಎಂದು ಕಾವ್ಯಳ ಅಜ್ಜಿ ಹೇಳುತ್ತಾರೆ. ಗೊತ್ತಿಲ್ಲ ಅಜ್ಜಿ, ಅಳಿಯ ಹುಚ್ಚನಾಗಿದ್ದಾರೋ ಅಥವಾ ನಾವೆಲ್ಲ ಹುಚ್ಚರಾಗಿದ್ದೇವೆಯೋ ಎಂದು ಹೇಳುತ್ತಾರೆ. ಕಾವ್ಯಳ ದೃಷ್ಟಿ ತನ್ನ ಮನೆಯವರ ಮೇಲೆ ಬಿದ್ದಾಗ ಅವಳು ನಾಚಿಕೆಯಿಂದ ಅಲ್ಲೇ ತಲೆಯನ್ನು ತಗ್ಗಿಸುತ್ತಾಳೆ. ಅವಳು ನಿಧಾನವಾಗಿ ಆದರೆ ಕೋಪದಿಂದ ಹಲ್ಲು ಕಡಿಯುತ್ತಾಳೆ. ಎಲ್ಲರೂ ನಮ್ಮನೆ ನೋಡುತ್ತಿದ್ದಾರೆ, ನನ್ನನ್ನು ಕೆಳಗಿಳಿಸಿ ಎಂದು ಹೇಳುತ್ತಾಳೆ. ಕ್ಷಮಿಸಿ ಸೂರ್ಯವಂಶಿಯವರೇ, ಇದು ಈಗ ಸಾಧ್ಯವಿಲ್ಲ ಎಂದು ಹೇಳುತ್ತಾ ಅವನು ಕೆಳಗೆ ಬರುತ್ತಾನೆ. ಅವನ ದೃಷ್ಟಿ ಇನ್ನೂ ಕಣ್ಣು ಮಿಟುಕಿಸದೆ ಅವರಿಬ್ಬರನ್ನು ನೋಡುತ್ತಿದ್ದ ಮೂವರ ಮೇಲೆ ಬೀಳುತ್ತದೆ. ಯಾವುದೋ ದೆವ್ವವನ್ನು ನೋಡಿದಂತೆ ಅವರು ನೋಡುತ್ತಿದ್ದರು. ವಿರಾಟ್ ಅವರನ್ನು ನೋಡುತ್ತಾ, ನನ್ನ ಹೆಂಡತಿ ಕೋಪಗೊಂಡು ಇಲ್ಲಿಗೆ ಬಂದಿದ್ದಾಳೆ ಮತ್ತು ಈಗ ನನ್ನೊಂದಿಗೆ ಬರಲು ಒಪ್ಪುತ್ತಿಲ್ಲ. ಆದ್ದರಿಂದ ನಾನು ಅವಳನ್ನು ಎತ್ತಿಕೊಂಡು ಹೋಗುತ್ತಿದ್ದೇನೆ. ನಾನು ಏನಾದರೂ ತಪ್ಪು ಮಾಡುತ್ತಿದ್ದೇನಾ? ಹೇಳಿ ಅಜ್ಜಿ ಎಂದು ಹೇಳುತ್ತಾನೆ. ವಿರಾಟ್ನ ಮಾತನ್ನು ಕೇಳಿ ಎಲ್ಲರ ತುಟಿಗಳ ಮೇಲೆ ಮಂದವಾದ ನಗು ಮೂಡುತ್ತದೆ. ಎಲ್ಲರ ಮುಖಗಳನ್ನು ನೋಡಿದ ಕಾವ್ಯ ನಾಚಿಕೆಯಿಂದ ತನ್ನಲ್ಲಿಯೇ ಮುದುಡಿಕೊಳ್ಳುತ್ತಾಳೆ. ಅವಳು ತಕ್ಷಣ ತನ್ನ ಮುಖವನ್ನು ತನ್ನ 2 ಕೈಗಳಿಂದ ಮುಚ್ಚಿಕೊಳ್ಳುತ್ತಾಳೆ. ಅವಳ ಈ ನಡತೆಯನ್ನು ನೋಡಿ ವಿರಾಟ್ಗೆ ತುಂಬ ಪ್ರೀತಿ ಬರುತ್ತದೆ. ಅವನು ಎಲ್ಲವನ್ನೂ ಮರೆತು ಅವಳನ್ನು ತನ್ನ ಎದೆಯೊಳಗೆ ಸೇರಿಸಿಕೊಳ್ಳಬೇಕೆಂದು ಅವನಿಗೆ ಅನಿಸುತ್ತದೆ. ಆದರೆ ಅವನು ಬೇಗನೆ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಎಲ್ಲರಿಗೂ ಬಾಯಿ ಹೇಳಿ ಮನೆಯಿಂದ ಹೊರಗೆ ಹೋಗಿ ನೇರವಾಗಿ ತನ್ನ ಕಾರಿನಲ್ಲಿ ಹೋಗುತ್ತಾನೆ. ಕಾರಿನೊಳಗೆ ಹೋದ ನಂತರವೇ ಕಾವ್ಯ ತನ್ನ ಮುಖದಿಂದ ಕೈ ತೆಗೆದು ವಿರಾಟ್ನನ್ನು ದಿಟ್ಟಿಸುತ್ತಾ, ನೀನು ತುಂಬ ಕೆಟ್ಟವನು ಎಂದು ಹೇಳುತ್ತಾಳೆ. ವಿರಾಟ್ ಕಾರನ್ನು ಸ್ಟಾರ್ಟ್ ಮಾಡುತ್ತಾ, ನಾನು ಹೇಗೆ ಇದ್ದರೂ ನಿನ್ನವನು ಎಂದು ಹೇಳುತ್ತಾನೆ. ಅವನ ಈ ಮಾತುಗಳು ಕಾವ್ಯಳ ಮಾತನ್ನು ನಿಲ್ಲಿಸಲು ಸಾಕಾಗಿತ್ತು. ಅವಳು ತನ್ನ ಮುಖವನ್ನು ತಿರುಗಿಸಿಕೊಳ್ಳುತ್ತಾಳೆ. ಅವಳ ಹೃದಯದಲ್ಲಿ ಗಂಟೆಗಳು ಮೊಳಗುತ್ತಿದ್ದವು. ನಾನು ಹೇಗೆ ಇದ್ದರೂ ನಿನ್ನವನು. ವಿರಾಟ್ ಹೇಳಿದ ಮಾತುಗಳು ಅವಳ ಕಿವಿಯಲ್ಲಿ ಇನ್ನೂ ಪ್ರತಿಧ್ವನಿಸುತ್ತಿದ್ದು ಅವಳಿಗೆ ವಿಭಿನ್ನ ಭಾವನೆಗಳನ್ನು ಉಂಟು ಮಾಡುತ್ತಿದ್ದವು. ಇಷ್ಟವಿಲ್ಲದಿದ್ದರೂ ಅವಳ ಮುಖದಲ್ಲಿ ನಗು ಮೂಡುತ್ತದೆ. ವಿರಾಟ್ ಕಾರನ್ನು ಸ್ಟಾರ್ಟ್ ಮಾಡಿ ಮನೆ ಕಡೆಗೆ ಹೋಗುತ್ತಾನೆ. ಕಾವ್ಯ ದಾರಿಯುದ್ದಕ್ಕೂ ತನ್ನ ಮುಖವನ್ನು ತಿರುಗಿಸಿಕೊಂಡು ಕುಳಿತುಕೊಳ್ಳುತ್ತಾಳೆ. ಇನ್ನೊಂದು ಕಡೆ ವರ್ಷಾಳಿಗೂ ನಿದ್ದೆ ಬರುತ್ತಿರಲಿಲ್ಲ. ರಾಘವ್ಗೂ ನಿದ್ದೆ ಬರುತ್ತಿರಲಿಲ್ಲ. ರಾಘವ್ ತನ್ನ ಕೋಣೆಯಲ್ಲಿ ಅತ್ತಿಂದಿತ್ತ ಓಡಾಡುತ್ತಾ, ಅದ್ಭುತ, 4-5 ದಿನಗಳಾದವು, ಆದರೆ ವರ್ಷ ಸ್ವತಃ ಬರಲಿಲ್ಲ ಮತ್ತು ಅವರ ಕರೆ ಕೂಡ ಬರಲಿಲ್ಲ ಎಂದುಕೊಳ್ಳುತ್ತಿದ್ದನು. ಈ ವಿಷಯವೇ ಈಗ ರಾಘವನನ್ನು ಚಿಂತೆಗೀಡು ಮಾಡುತ್ತಿತ್ತು. ಏನಾಗಿರಬಹುದು? ಅವರ ಕರೆ ಏಕೆ ಬರಲಿಲ್ಲ? ಬಹುಶಃ ಬ್ಯುಸಿಯಾಗಿರಬಹುದು ಅಥವಾ ಅವರ ಆರೋಗ್ಯ ಏನಾದರೂ? ಈ ಆಲೋಚನೆ ಬಂದ ತಕ್ಷಣ ಅವನು ತನ್ನನ್ನು ತಾನು ತಡೆಯಲು ಸಾಧ್ಯವಾಗದೆ ಸಮಯ ನೋಡದೆ ವರ್ಷಾಳಿಗೆ ಕರೆ ಮಾಡುತ್ತಾನೆ.
ಅತ್ತ ಅಮೆರಿಕದಲ್ಲಿ ಆರತಿ ವಿವೇಕನಿಗೆ ಕನ್ನಡಿ ತೋರಿಸುತ್ತಾ, ನೀನು ಅವನಿಯೊಂದಿಗೂ ಟೈಮ್ ಪಾಸ್ ಮಾಡಲು ಹೊರಟಿದ್ದೀಯಲ್ಲವೇ? ಪ್ರೀತಿಯ ಬಲೆಯಲ್ಲಿ ಸಿಲುಕಿಸಿ ನಂತರ ಹಾಸಿಗೆಗೆ ಕರೆತಂದು ಅವಳನ್ನು ಉಪಯೋಗಿಸಿಕೊಂಡು ಬಿಟ್ಟು ಬಿಡುವುದು. ಇಷ್ಟು ದಿನ ನೀನು ಇದನ್ನೇ ಮಾಡುತ್ತಾ ಬಂದಿದ್ದೀಯ ಮತ್ತು ಅವನಿಯೊಂದಿಗೂ ಇದನ್ನೇ ಮಾಡಲು ಹೊರಟಿದ್ದೆ, ಹೌದಲ್ಲ? ಹೇಳು, ಉತ್ತರಿಸು ಎನ್ನುತ್ತಾಳೆ. ಆರತಿ ಬಹುತೇಕ ಕೂಗುತ್ತಾ ಮಾತನಾಡುತ್ತಾಳೆ. ಅವಳು ಹೇಳಿದ ಪ್ರತಿಯೊಂದು ಮಾತು ಸತ್ಯವಾಗಿತ್ತು. ಇದೇ ವಿವೇಕನ ಯೋಜನೆಯಾಗಿತ್ತು. ಆರತಿ ಹೇಳಿದ ಮಾತುಗಳನ್ನು ಕೇಳಿ ವಿವೇಕನ ತಲೆ ನಾಚಿಕೆಯಿಂದ ಬಾಗುತ್ತದೆ, ಕಣ್ಣುಗಳು ಕೆಳಗಿಳಿಯುತ್ತವೆ. ಹೌದು, ನಾನು ಅವನೊಂದಿಗೆ ಇಷ್ಟೆಲ್ಲ ಮಾಡಲು ಹೊರಟಿದ್ದು ಸತ್ಯ. ಇಷ್ಟು ದಿನ ನಾನು ಏನೆಲ್ಲ ಮಾಡುತ್ತಾ ಬಂದಿದ್ದೇನೋ ಅದನ್ನೇ ಅವಳೊಂದಿಗೂ ಮಾಡಲು ಹೊರಟಿದ್ದೆ. ಆದರೆ ಅವನಿಯೊಂದಿಗೆ ಪ್ರೀತಿಯ ನಾಟಕವಾಡುತ್ತಾ ಯಾವಾಗ ನಾನು ಅವಳನ್ನು ನಿಜವಾಗಿಯೂ ಪ್ರೀತಿಸಲು ಶುರು ಮಾಡಿದೆ ಎನ್ನುವುದು ನನಗೆ ಗೊತ್ತೇ ಆಗಲಿಲ್ಲ. ಅವನಿ ಮಾತ್ರವಲ್ಲ, ಏಂಜಲ್ ಕೂಡ ನನ್ನ ಹೃದಯದಲ್ಲಿ ನೆಲೆಸಿದ್ದಾಳೆ. ಅವರಿಬ್ಬರಿಲ್ಲದೆ ನಾನು ಬದುಕಲಾರೆ. ದಯವಿಟ್ಟು ನನ್ನ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ನೀಡಬೇಡಿ. ನಾನು ಸತ್ತು ಹೋಗುತ್ತೇನೆ ಎಂದು ಹೇಳುತ್ತಾನೆ. ಆರತಿ ಮಧ್ಯದಲ್ಲಿ ಸತ್ತು ಹೋಗು ಎಂದು ಹೇಳುತ್ತಾಳೆ. ನೀನಿಲ್ಲದೆ ನನ್ನ ಕಾವ್ಯ ಕೂಡ ಸಾಯುತ್ತಿದ್ದಳು. ಅವಳ ಬಗ್ಗೆ ನೀನು ಒಮ್ಮೆಯಾದರೂ ಯೋಚಿಸಿದೆಯಾ? ಅವಳನ್ನು ಬಿಟ್ಟು ಹೋಗುವಾಗ ನೀನಿಲ್ಲದೆ ಅವಳು ಹೇಗೆ ಇರುತ್ತಾಳೆ ಎಂದು ಒಮ್ಮೆಯಾದರೂ ನಿನ್ನ ಮನಸ್ಸಿನಲ್ಲಿ ಯೋಚನೆ ಬರಲಿಲ್ಲವಾ? ಅರೆ, ಅವಳು ಬದುಕಿದ್ದಾಳೆಯೋ ಸತ್ತಿದ್ದಾಳೆಯೋ ಎಂದು ನೋಡಲು ನೀನು ತಿರುಗಿ ನೋಡಲು ಇಲ್ಲ. ನೀನು ಯಾರ ಹತ್ತಿರವೂ ನಿಷ್ಠೆಯಿಂದ ಇರಲು ಸಾಧ್ಯವಿಲ್ಲ. ಹಾಗಾಗಿ ನಾನು ಈಗ ನಿನ್ನ ಬಗ್ಗೆ ಏಕೆ ಯೋಚಿಸಲಿ ಎನ್ನುತ್ತಾಳೆ. ಎಲ್ಲಿಂದ ಹೋಗು. ಅವನಿ ಮಾತ್ರವಲ್ಲ, ಅವಳ ನೆರಳು ಕೂಡ ನಿನಗೆ ಸಿಗುವುದಿಲ್ಲ. ಏಕೆಂದರೆ ಅವಳು ನಿನ್ನನ್ನು ಯಾವುದೇ ಪ್ರೀತಿಗೀತಿ ಮಾಡುತ್ತಿಲ್ಲ. ಅವಳು ಕೇವಲ ತನ್ನ ಕೆಲಸ ಮಾಡುತ್ತಿದ್ದಳು, ನಿನಗೆ ಪಾಠ ಕಲಿಸಲು. ಪ್ರೀತಿಯ ದೊಡ್ಡ ದೊಡ್ಡ ಭರವಸೆಗಳನ್ನು ನೀಡಿ ನಂತರ ಅವುಗಳನ್ನು ಮುರಿದು ಹೋದಾಗ ಹೇಗೆ ಅನ್ನಿಸುತ್ತದೆ ಎಂದು ನಿನಗೆ ತಿಳಿಸಲು. ನಿನಗೆ ಪಾಠ ಕಲಿಸಲು ನಾನು ಅವಳನ್ನು ನೇಮಿಸಿಕೊಂಡಿದ್ದೆ. ಹೃದಯ ಒಡೆದಾಗ ಹೇಗಿರುತ್ತದೆ, ಎಷ್ಟು ನೋವು, ಎಷ್ಟು ತಳಮಳವಾಗುತ್ತದೆ. ಮತ್ತು ನಿನ್ನ ಮುಖವನ್ನು ನೋಡಿದರೆ ನಿನಗೆ ತುಂಬ ಒಳ್ಳೆಯ ಪಾಠ ಸಿಕ್ಕಿದೆ ಎಂದು ತಿಳಿದು ಬರುತ್ತದೆ. ಮತ್ತು ಈ ಕೆಲಸಕ್ಕಾಗಿ ನಾನು ಅವನಿಗೆ ಹಣ ನೀಡಿದ್ದೇನೆ. ಈಗ ಇಲ್ಲಿಂದ ಹೊರಡು ಎಂದು ಹೇಳಿ ಅವಳು ಒಳಗೆ ಹೋಗಿ ಬಾಗಿಲನ್ನು ಜೋರಾಗಿ ಮುಚ್ಚುತ್ತಾಳೆ. ಎಲ್ಲ ಸತ್ಯ ತಿಳಿದ ನಂತರ ವಿವೇಕಿಗೆ ಆಘಾತವಾಗುತ್ತದೆ. ಅಂದರೆ ಅವನಿ ಹಣಕ್ಕಾಗಿ ನನ್ನೊಂದಿಗೆ ಪ್ರೀತಿಯ ನಾಟಕವಾಡುತ್ತಿದ್ದಾಳ ಎಂದು ಅವನು ತನ್ನೊಳಗೆ ಗುಣಗುತ್ತಾನೆ. ಅವನಿಗೆ ಯಾವುದೇ ಪ್ರಜ್ಞೆ ಇರಲಿಲ್ಲ, ಯಾವುದೇ ಅರಿವಿರಲಿಲ್ಲ. ಅವನು ತನ್ನ ಹೆಜ್ಜೆಗಳನ್ನು ಹೊರಗೆ ತಿರುಗಿಸುತ್ತಾನೆ. ಇತ್ತ ಭಾರತದಲ್ಲಿ ರಾಘವ್ ವರ್ಷಾಗೆ ಕರೆ ಮಾಡುತ್ತಾನೆ. ವರ್ಷ ಕೂಡ ಎಲ್ಲಿ ಮಲಗುತ್ತಿದ್ದಳು. ರಾಘವ್ನ ನಂಬರ್ ನೋಡಿ ರಾಘವ್ ಕರೆ ಮಾಡುತ್ತಿದ್ದಾರಾ ಈ ಸಮಯದಲ್ಲಿ? ಸಿಯಾ ಅವಳು ಚೆನ್ನಾಗಿದ್ದಾಳೆಯಲ್ಲ, ಅವಳಿಗೆ ಏನಾದರೂ ಆಗಿದೆಯೇನೋ ಎಂದು ಯೋಚಿಸುತ್ತಾ ಅವಳು ತಕ್ಷಣ ಫೋನ್ ಎತ್ತಿ, ಹಲೋ ರಾಘವ್ ಅವರೇ, ನೀವು ಈ ಸಮಯದಲ್ಲಿ ಕರೆ ಮಾಡಿದ್ದೀರಿ, ಸಿಯಾ ಚೆನ್ನಾಗಿದ್ದಾಳೆಯಲ್ಲ ಎಂದು ವರ್ಷ ಒಂದೇ ಉಸಿರಿನಲ್ಲಿ ಎಲ್ಲವನ್ನೂ ಕೇಳುತ್ತಾಳೆ. ಸಿಯಾಳ ಬಗ್ಗೆ ಅವಳ ಪ್ರೀತಿ ನೋಡಿ ರಾಘವನ ಮನಸ್ಸಿನಲ್ಲಿ ಅವಳ ಬಗ್ಗೆ ಪ್ರೀತಿ ಮತ್ತು ಗೌರವ ಎರಡೂ ಹೆಚ್ಚಾಗುತ್ತದೆ. ನೀವು ಚೆನ್ನಾಗಿದ್ದೀರಾ ಎಂದು ಕೇಳಲು ನಾನು ನಿಮ್ಮನ್ನು ಕೇಳಲು ಹೊರಟಿದ್ದೆ. ಇಷ್ಟು ದಿನಗಳಿಂದ ನೀವು ಮನೆಗೂ ಬರಲಿಲ್ಲ, ಕರೆ ಕೂಡ ಮಾಡಲಿಲ್ಲ. ನೀವು ಚೆನ್ನಾಗಿದ್ದೀರಲ್ಲ ಎಂದು ಕೇಳುತ್ತಾನೆ. ಹೌದು, ನಾನು ಚೆನ್ನಾಗಿದ್ದೇನೆ, ಸ್ವಲ್ಪ ಬ್ಯುಸಿ ಇದ್ದೆ. ಸಿಯಾಳನ್ನು ಭೇಟಿಯಾಗಲು ನನಗೂ ತುಂಬ ಮನಸ್ಸಾಗುತ್ತಿದೆ. ನಾನು ನಾಳೆ ಸಂಜೆ ಬರುತ್ತೇನೆ ಎಂದು ಹೇಳಿ ವರ್ಷ ಫೋನ್ ಇಡುತ್ತಾಳೆ. ರಾಘವ್ ಸಂತೋಷದಿಂದ ಕುಣಿಯುತ್ತಾನೆ. ವರ್ಷರವರೇ, ಸಿಯಾ ಜೊತೆಗೆ ಈಗ ರಾಘವ್ ಕೂಡ ನಿಮ್ಮ ಅಭಿಮಾನಿಯಾಗಿದ್ದಾನೆ. ನನಗೂ ನೀವಿಲ್ಲದೆ ಇರಲು ಸಾಧ್ಯವಿಲ್ಲ. ನಾಳೆ ನಾನು ನನ್ನ ಮನಸ್ಸಿನ ಮಾತನ್ನು ನಿಮಗೆ ಹೇಳಿಯೇ ತೀರುತ್ತೇನೆ ಎಂದು ಹೇಳಿ ಅವನು ಹಾಸಿಗೆಯ ಮೇಲೆ ಬಿದ್ದು ವರ್ಷಳ ಬಗ್ಗೆ ಯೋಚಿಸುತ್ತಾ ಮಲಗುತ್ತಾನೆ. ಇನ್ನೊಂದು ಕಡೆ ವಿರಾಟ್ ಕಾವ್ಯಳನ್ನು ಕರೆದುಕೊಂಡು ಮನೆಗೆ ಹೋಗುತ್ತಿದ್ದನು. ಯಾವಾಗಲೂ ಮೌನವಾಗಿರುವ ವಿರಾಟ್ ಇಂದು ಏನಾದರೊಂದು ಮಾತನಾಡುತ್ತಿದ್ದನು. ಆದರೆ ಕಾವ್ಯ ಅವನ ಯಾವುದೇ ಮಾತಿಗೆ ಉತ್ತರಿಸದೆ ಮುಖವನ್ನು ತಿರುಗಿಸಿಕೊಂಡು ಕುಳಿತಿದ್ದಳು. ಸರಿ ಬಿಡಿ, ನಮ್ಮ ಹೆಂಡತಿಗೆ ನಮ್ಮೊಂದಿಗೆ ಮಾತನಾಡಲು ಇಷ್ಟವಿಲ್ಲ, ನಾವೇ ಹಾಡು ಕೇಳೋಣ ಎಂದು ಹೇಳಿ ಅವನು FM ಆನ್ ಮಾಡುತ್ತಾನೆ. ಹಾಡು ಪ್ಲೇ ಆಗುತ್ತದೆ. ಯಾವುದಾದರೂ ಸುಂದರಿ ಕೋಪಗೊಂಡರೆ ಇನ್ನೂ ಸುಂದರವಾಗಿ ಕಾಣುತ್ತಾಳೆ ಎನ್ನುವ ಹಾಡಿನ ಸಾಲುಗಳನ್ನು ಕೇಳಿ ವಿರಾಟ್ಗೆ ನಗು ಬರುತ್ತದೆ. ಅವನು ಕೂಡ ಹಾಡಲು ಪ್ರಾರಂಭಿಸುತ್ತಾನೆ. ಯಾವುದಾದರೂ ಸುಂದರಿ ಕೋಪಗೊಂಡರೆ ಇನ್ನೂ ಸುಂದರವಾಗಿ ಕಾಣುತ್ತಾಳೆ. ಕಾವ್ಯ ಪೂರ್ತಿ ಕೋಪದಿಂದ ತುಂಬಿಕೊಳ್ಳುತ್ತಾಳೆ ಮತ್ತು ಅವನು ವಿರಾಟ್ನನ್ನು ದಿಟ್ಟಿಸುತ್ತಾಳೆ ಮತ್ತು ಅವಳು ವಿರಾಟ್ನನ್ನು ದಿಟ್ಟಿಸುತ್ತಾಳೆ. ವಿರಾಟ್ನ ಗಮನವೆಲ್ಲ ಅವಳ ಮೇಲೆಯೇ ಇತ್ತು. ಅವನು ತನ್ನ ನಗುವನ್ನು ನಿಯಂತ್ರಿಸಿಕೊಂಡು ಸುಮ್ಮನೆ ಕುಳಿತುಕೊಳ್ಳುತ್ತಾನೆ. ಕಾವ್ಯ ತಕ್ಷಣ ಚಾನೆಲ್ ಬದಲಾಯಿಸುತ್ತಾಳೆ. ಇನ್ನೊಂದು ಚಾನೆಲ್, ಇನ್ನೊಂದು ಹಾಡು. ನಿಮ್ಮನ್ನು ನೋಡಿದಾಗ ಮನಸ್ಸು ಚಂಚಲವಾಯಿತು. ದೇವರಾಣೆ, ನಾನು ಸತ್ಯ ಹೇಳುತ್ತಿದ್ದೇನೆ. ಓಹ್, ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ. ಏನು ಮಾಡಬೇಕೆಂದು ಹೇಳಿ, ಬದುಕಬೇಕಾ ಅಥವಾ ಸಾಯಬೇಕಾ ಹೇಳಿ. ಮತ್ತೊಮ್ಮೆ ವಿರಾಟ್ ಹಾಡಲು ಪ್ರಾರಂಭಿಸುತ್ತಾನೆ. ಅವನು ಕಾವ್ಯಳನ್ನು ನೋಡುತ್ತಾ, ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ, ಏನು ಮಾಡಬೇಕೆಂದು ಹೇಳಿ, ಬದುಕಬೇಕಾ ಅಥವಾ ಸಾಯಬೇಕಾ ಹೇಳಿ ಎಂದಾಗ ಕಾವ್ಯ ತಕ್ಷಣ ಅವನ ತುಟಿಗಳ ಮೇಲೆ ಕೈ ಇಡುತ್ತಾಳೆ. ಇಬ್ಬರ ಹೃದಯದ ಬಡಿತ ಹೆಚ್ಚಾಗುತ್ತದೆ. ವಿರಾಟ್ ಕಾರಿನ ಬ್ರೇಕ್ ಹಾಕಿ ಕಾವ್ಯಳ ಕಣ್ಣುಗಳನ್ನು ನೋಡುತ್ತಾ, ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ಎಂದು ಕೇಳುತ್ತಾನೆ.
ಇದನ್ನು ಕೇಳಿದ ಕಾವ್ಯಗೆ ತಾನು ಏನು ಮಾಡಿದೆ ಎಂದು ಅರಿವಾಗುತ್ತದೆ. ಅವಳು ತಕ್ಷಣ ತನ್ನ ಮುಖದ ಭಾವನೆಗಳನ್ನು ಬದಲಾಯಿಸುತ್ತಾ, ನನಗೆ ನಿನ್ನ ಕಾಳಜಿ ಇಲ್ಲ, ಬದಲಿಗೆ ನನ್ನ ಕಾಳಜಿ ಇದೆ, ನಾನು ಇಷ್ಟು ಕರ್ಕಶವಾದ ಧ್ವನಿಯನ್ನು ಕೇಳಲಾರೆ ಎಂದು ಹೇಳಿ ಅವಳು FM ಆಫ್ ಮಾಡುತ್ತಾಳೆ. ವಿರಾಟ್ ತನ್ನ ಕಣ್ಣುಗಳನ್ನು ಚಿಕ್ಕದಾಗಿಸಿ ಅವಳನ್ನು ದಿಟ್ಟಿಸುತ್ತಾ, ನೀನು ನನ್ನನ್ನು ಕರ್ಕಶವಾಗಿ ಹಾಡುತ್ತೀಯಾ ಎಂದು ಹೇಳಿದೆಯಾ ಎಂದು ಕೇಳುತ್ತಾನೆ. ಕಾವ್ಯ ನಿರ್ಭಯವಾಗಿ, ಹೌದು ಹೇಳಿದೆ, ನೀನು ಕರ್ಕಶವಾಗಿ ಹಾಡುತ್ತೀಯ, ಮತ್ತು ನೀನು ಮತ್ತೆ ಹಾಡು ಹಾಕಿದರೆ ನಾನು ತಾತನಿಗೆ ಹೇಳುತ್ತೇನೆ ಎಂದು ಮತ್ತೆ ವಿರಾಟ್ನನ್ನು ಬೆದರಿಸುತ್ತಾಳೆ. ಅವಳ ಮಕ್ಕಳಾಟವನ್ನು ನೋಡಿ ವಿರಾಟ್ಗೆ ನಗದೇ ಇರಲು ಸಾಧ್ಯವಾಗುವುದಿಲ್ಲ. ಕಾವ್ಯ ಕೂಡ ಮುಖವನ್ನು ತಿರುಗಿಸಿ ನಗಲು ಪ್ರಾರಂಭಿಸುತ್ತಾಳೆ. ವಿರಾಟ್ ನಗುತ್ತಾ ಮತ್ತೆ ಕಾರನ್ನು ಸ್ಟಾರ್ಟ್ ಮಾಡಿ ಮನೆ ಕಡೆಗೆ ಹೊರಟುತ್ತಾನೆ. ಅತ್ತ ಅಮೆರಿಕದಲ್ಲಿ ಆರತಿ ಹೇಳಿದ ಮಾತುಗಳಿಂದ ವಿವೇಕ್ಗೆ ಆಘಾತವಾಗುತ್ತದೆ ಮತ್ತು ಅವನು ಪ್ರಜ್ಞೆ ತಪ್ಪಿದವನಂತೆ ರಸ್ತೆಯ ಮೇಲೆ ನಡೆಯಲು ಪ್ರಾರಂಭಿಸುತ್ತಾನೆ. ಅವನಿಗೆ ಯಾವುದೇ ಪ್ರಜ್ಞೆ ಇರಲಿಲ್ಲ, ಯಾವುದೇ ಅರಿವಿರಲಿಲ್ಲ. ಅವನು ಎಲ್ಲಿಗೆ ಹೋಗುತ್ತಿದ್ದಾನೆ, ಏಕೆ ಹೋಗುತ್ತಿದ್ದಾನೆ, ಅವನಿಗೆ ಏನೂ ತಿಳಿದಿರಲಿಲ್ಲ. ಅವನು ರಸ್ತೆಯ ಮಧ್ಯದಲ್ಲಿ ನಡೆಯುತ್ತಿದ್ದನು. ಅವನ ಪಕ್ಕದಲ್ಲಿ ವೇಗವಾಗಿ ಹೋಗುತ್ತಿದ್ದ ಕಾರುಗಳು ಅವನಿಗೆ ಡಿಕ್ಕಿ ಹೊಡೆಯುವುದರಿಂದ ಸ್ವಲ್ಪದರಲ್ಲಿ ತಪ್ಪಿಸಿಕೊಂಡವು. ಆರತಿ ಹೇಳಿದ ಮಾತುಗಳಿಂದ ಅವನ ಹೃದಯ ಒಡೆಯುತ್ತಿದ್ದಂತೆ ಭಾಸವಾಗುತ್ತಿತ್ತು. ಅವನನ್ನು ಪ್ರೀತಿಸುತ್ತಿರಲಿಲ್ಲ. ಈ ಪ್ರಮಾಣಗಳು, ಆ ಭರವಸೆಗಳು, ಜೊತೆಯಲ್ಲಿ ಕಳೆದ ಸಮಯ, ಆ ಪ್ರೀತಿಯ ಕ್ಷಣಗಳು ಎಲ್ಲವೂ ಆಧಾರರಹಿತವಾಗಿದ್ದವು, ಎಲ್ಲವೂ ಸುಳ್ಳಾಗಿದ್ದವು ಮತ್ತು ಕೇವಲ ಕೆಲವು ರೂಪಾಯಿಗಳಿಗಾಗಿ. ವಿವೇಕ್ ತನಗೆ ತಾನೇ ಪ್ರಶ್ನೆಗಳನ್ನು ಕೇಳಿಕೊಳ್ಳುತ್ತಿದ್ದನು. ಆದರೆ ಮುಂದಿನ ಕ್ಷಣದಲ್ಲಿ ಅವನ ಪ್ರಶ್ನೆಗಳಿಗೆ ಉತ್ತರಗಳು ತಾನಾಗಿಯೇ ಸಿಗಲು ಪ್ರಾರಂಭಿಸುತ್ತವೆ. ಅವಳು ನಿನ್ನೊಂದಿಗೆ ಪ್ರೀತಿಯ ನಾಟಕವಾಡುತ್ತಿದ್ದರೆ ಏನಾಯಿತು? ನೀನು ಕೂಡ ಇಷ್ಟು ದಿನ ಇದನ್ನೇ ಮಾಡುತ್ತಾ ಬಂದಿದ್ದೀಯಲ್ಲ. ನೀನು ಎಷ್ಟು ಹುಡುಗಿಯರಿಗೆ ಮೋಸ ಮಾಡಿದ್ದೀಯೋ. ಇಂದು ನಿನಗೂ ಮೋಸವಾದರೆ ಅದರಲ್ಲಿ ದೊಡ್ಡ ವಿಷಯವೇನಿದೆ? ಅವನ ಒಳಗಿನಿಂದ ಧ್ವನಿ ಬರುತ್ತದೆ. ಅವನಿ ಹಣಕ್ಕಾಗಿ ಇದೆಲ್ಲ ಮಾಡುತ್ತಿದ್ದಳು. ನೀನು ಕೂಡ ಇತರ ಹುಡುಗಿಯರೊಂದಿಗೆ ಏನು ಮಾಡುತ್ತಿದ್ದೀಯೋ ಅದನ್ನೇ ಅವನಿಯೊಂದಿಗೂ ಮಾಡಲು ಹೊರಟಿದ್ದೀಯಲ್ಲ. ನಿನ್ನನ್ನು ಹುಚ್ಚನಂತೆ ಪ್ರೀತಿಸುತ್ತಿದ್ದ ಕಾವ್ಯಳನ್ನು ಬಿಟ್ಟು ಹೋಗುವಾಗ ಒಮ್ಮೆಯಾದರೂ ಅವಳ ಬಗ್ಗೆ ಯೋಚಿಸಿದ್ದೀಯಾ? ಅವಳನ್ನು ಬಿಟ್ಟು ಹೋಗುವಾಗ ನಿನ್ನ ಹೃದಯ ನಡುಗಲಿಲ್ಲವೇ? ಅರೆ, ಅವಳು ಬದುಕಿದ್ದಾಳೆಯೋ ಸತ್ತಿದ್ದಾಳೆಯೋ ಎಂದು ನೋಡಲು ಒಮ್ಮೆಯಾದರೂ ತಿರುಗಿ ನೋಡಲಿಲ್ಲ. ಅವನಿಗೆ ಸುತ್ತಲೂ ಇದೆಲ್ಲ ಕೇಳಿಸುತ್ತಿತ್ತು. ಆರತಿ ಹೇಳಿದ ಮಾತುಗಳು ಸುತ್ತಿಗೆಯಂತೆ ಅವನ ಹೃದಯ ಮತ್ತು ಮನಸ್ಸಿನ ಮೇಲೆ ಹೊಡೆಯುತ್ತಿದ್ದವು. ಅವನ ತಲೆ ನೋವಿನಿಂದ ಹೊಡೆಯುತ್ತಿತ್ತು. ಅವನು ರಸ್ತೆಯ ಮಧ್ಯದಲ್ಲಿ ಮೊಣಕಾಲಿನ ಮೇಲೆ ಕುಳಿತು ತಲೆಯನ್ನು ಹಿಡಿದುಕೊಂಡು ಜೋರಾಗಿ ಕೂಗುತ್ತಾನೆ ಮತ್ತು ಮುಂದಿನ ಕ್ಷಣದಲ್ಲಿ ಪ್ರಜ್ಞೆ ತಪ್ಪಿ ಅಲ್ಲಿ ಬೀಳುತ್ತಾನೆ. ಇತ್ತ ಭಾರತದಲ್ಲಿ ವಿರಾಟ್ ಮನೆಗೆ ತಲುಪಿದ್ದನು. ಕಾವ್ಯ ಅವನ ಮೇಲೆ ಕೋಪಗೊಂಡಿದ್ದರೂ ಅವಳ ಮುಖದಲ್ಲಿ ಹೊಳಪು ಇತ್ತು. ವಿರಾಟ್ನ ಸಹವಾಸದಿಂದ ಅವಳು ಎಷ್ಟು ಸಂತೋಷವಾಗಿದ್ದಾಳೆ ಎಂದು ತಿಳಿದು ಬರುತ್ತಿತ್ತು. ವಿರಾಟ್ ಕಾರಿನ ಬ್ರೇಕ್ ಹಾಕುತ್ತಾನೆ. ರಾತ್ರಿ ತುಂಬ ಹೊತ್ತಾಗಿತ್ತು. ಎಲ್ಲರೂ ಮಲಗಿರುತ್ತಾರೆ ಎಂದು ವಿರಾಟ್ ಅಂದುಕೊಂಡಿದ್ದನು. ಅವನು ಕಾರಿನಿಂದ ಹೊರಗೆ ಬರುತ್ತಾನೆ. ಕಾವ್ಯ ಕೂಡ ಹೊರಗೆ ಬರುತ್ತಾಳೆ. ಅವಳು ಏನನ್ನು ಹೇಳದೆ ಮುಂದೆ ಹೋಗುತ್ತಾಳೆ. ವಿರಾಟ್ ಅವಳ ಹಿಂದೆ ಹೋಗುತ್ತಾ, ಓಹೋ, ನನ್ನ ಮಾತನ್ನು ಕೇಳು ಕಾವ್ಯ ಎಂದು ಹೇಳಿ ಅವಳ ಕೈಯನ್ನು ಹಿಡಿಯುತ್ತಾನೆ. ವಿರಾಟ್ ಕಾರಿನಲ್ಲಿ ತೋರಿಸಿದ ಅವನ ರೂಪದಿಂದ ಅವಳು ಇನ್ನೂ ಹೊರ ಬಂದಿರಲಿಲ್ಲ ಮತ್ತು ವಿರಾಟ್ ಅವಳಿಗೆ ಒಂದರ ಮೇಲೊಂದು ಆಘಾತ ನೀಡುತ್ತಿದ್ದನು. ಅವಳ ಕೆನ್ನೆಗಳು ಕೆಂಪಗಾಗುತ್ತವೆ. ಅವಳು ತಕ್ಷಣ ತನ್ನ ಕೈಯನ್ನು ಹಿಂದಕ್ಕೆ ಎಳೆದು, ನನಗೆ ತುಂಬ ನಿದ್ದೆ ಬರುತ್ತಿದೆ ಎಂದು ಹೇಳಿ ತನ್ನ ಕೋಣೆಗೆ ಓಡಿ ಹೋಗುತ್ತಾಳೆ. ಅವಳು ಈಗ ನನ್ನಿಂದ ಓಡಿ ಹೋಗುತ್ತಿದ್ದಾಳೆ ಎಂದು ನನಗೆ ಏಕೆ ಅನ್ನಿಸುತ್ತಿದೆ ಎಂದು ಅವನು ಯೋಚಿಸುತ್ತಾನೆ. ನಂತರ ಅವನ ಮನಸ್ಸಿನಲ್ಲಿ ಬೆಳಕು ಹೊತ್ತಿಕೊಳ್ಳುತ್ತದೆ. ಓ ದೇವರೇ, ಅವಳ ಮನಸ್ಸು ಎಷ್ಟು ಅನುಪಯುಕ್ತವಾಗಿ ಕೆಲಸ ಮಾಡುತ್ತದೆ. ಎಲ್ಲವೂ ಅನುಪಯುಕ್ತವಾಗಿ ಯೋಚಿಸುತ್ತಾಳೆ. ಹುಚ್ಚಿ ಅವಳು ಎಂದು ತನಗೆ ತಾನೇ ಮಾತನಾಡಿಕೊಳ್ಳುತ್ತಾ ಅವನು ತನ್ನ ಕೋಣೆಯ ಕಡೆಗೆ ಹೋಗುತ್ತಾನೆ. ಕಾವ್ಯ ಹಾಸಿಗೆಯ ಒಂದು ಮೂಲೆಯಲ್ಲಿ ಕುಳಿತಿದ್ದಳು. ವಿರಾಟ್ ಬರುವ ಶಬ್ದ ಕೇಳಿ ಅವಳು ತಕ್ಷಣ ಮಲಗುತ್ತಾಳೆ ಮತ್ತು ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾಳೆ. ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅವಳನ್ನು ನೋಡಿದ ವಿರಾಟ್ನ ಮುಖದಲ್ಲಿ ದೊಡ್ಡ ನಗು ಮೂಡುತ್ತದೆ. ಅವನು ಮನಸ್ಸಿನಲ್ಲಿ, ನೀನು ನನಗೆ ತುಂಬ ತೊಂದರೆ ಕೊಟ್ಟಿದ್ದೀಯಾ, ಈಗ ನನ್ನ ಸರದಿ ಎಂದು ಯೋಚಿಸುತ್ತಾ ಕಾವ್ಯಳ ಕಡೆಗೆ ಹೋಗಲು ಪ್ರಾರಂಭಿಸುತ್ತಾನೆ. ಕಾವ್ಯಳಿಗೂ ಇದು ತಿಳಿದಿತ್ತು. ವಿರಾಟ್ ತನ್ನ ಕಡೆಗೆ ಬರುತ್ತಿರುವುದನ್ನು ನೋಡಿ ಅವಳ ಹೃದಯದ ಬಡಿತ ಇನ್ನೂ ಹೆಚ್ಚಾಗುತ್ತದೆ. ದೇವರೇ, ಅವನು ನನ್ನ ಕಡೆಗೆ ಏಕೆ ಬರುತ್ತಿದ್ದಾನೆ? ಈಗ ಅವನು ಏನು ಮಾಡಲು ಹೊರಟಿದ್ದಾನೆ ಎಂದು ಯೋಚಿಸುತ್ತಾ ಅವಳ ಉಸಿರಾಟ ಭಾರವಾಗುತ್ತದೆ. ಅಷ್ಟರಲ್ಲಿ ವಿರಾಟ್ ತನ್ನ ಹತ್ತಿರದಲ್ಲಿದ್ದಾನೆ ಎಂದು ಅವಳಿಗೆ ಅನಿಸುತ್ತದೆ. ಅವಳು ಅವಳ ಮುಖದ ಮೇಲೆ ಅವನ ಬಿಸಿ ಉಸಿರನ್ನು ಅನುಭವಿಸುತ್ತಾಳೆ. ಕಾವ್ಯ ಮುಚ್ಚಿದ ಕಣ್ಣುಗಳನ್ನು ಇನ್ನಷ್ಟು ಬಿಗಿಯಾಗಿ ಮುಚ್ಚಿಕೊಳ್ಳುತ್ತಾಳೆ. ವಿರಾಟ್ ಅವಳಿಗೆ ಪೂರ್ತಿ ತೊಂದರೆ ಕೊಡಲು ಮೂಡ್ನಲ್ಲಿದ್ದನು. ನೀನು ಮಲಗುವ ನಾಟಕ ಮಾಡುತ್ತಿದ್ದೀಯಾ ಎಂದು ನನಗೆ ತಿಳಿದಿದೆ ಮಿಸೆಸ್ ಸೂರ್ಯವಂಶಿ ಎಂದು ಅವನು ಅವಳಿಗೆ ಇನ್ನಷ್ಟು ಹತ್ತಿರವಾಗಿ ಹೇಳುತ್ತಾನೆ. ಕಾವ್ಯ ಏನನ್ನೂ ಹೇಳುವುದಿಲ್ಲ. ವಿರಾಟ್ನ ಸಾಮೀಪ್ಯ ಅವಳ ಸ್ಥಿತಿಯನ್ನು ಕೆಡಿಸುತ್ತಿತ್ತು. ಅವಳ ಕೈಯ ಮುಷ್ಟಿ ಹಾಸಿಗೆಯ ಮೇಲೆ ಬಿಗಿಯಾಗುತ್ತದೆ. ವಿರಾಟ್ ತನ್ನ ತುಟಿಗಳನ್ನು ಅವಳ ಕಿವಿಯ ಬಳಿ ತೆಗೆದುಕೊಂಡು ಹೋಗಿ ಪಿಸುಗುಟ್ಟುತ್ತಾ, ಹೆದರಬೇಡ, ನಾನು ತಮಾಷೆ ಮಾಡುತ್ತಿದ್ದೇನೆ. ನಿನ್ನ ಇಚ್ಛೆ ಇಲ್ಲದೆ ನಾನು ಏನನ್ನೂ ಮಾಡುವುದಿಲ್ಲ. ನೀನು ಇನ್ನೂ ನನ್ನ ಪ್ರೀತಿಯನ್ನು ನಂಬುತ್ತಿಲ್ಲ ಎಂದು ನನಗೆ ತಿಳಿದಿದೆ. ಪರವಾಗಿಲ್ಲ ಎಂದು ಹೇಳಿ ಅವನು ತನ್ನ ತುಟಿಗಳನ್ನು ಅವಳ ಹಣೆಯ ಮೇಲೆ ಇಟ್ಟು ಚುಂಬಿಸುತ್ತಾನೆ. ಇದು ಕಾವ್ಯಗೆ ಅವನ ಪ್ರೀತಿಯನ್ನು ಅನುಭವಿಸಲು ಸಾಕಾಗಿತ್ತು. ಅವಳ ಕೆನ್ನೆಗಳು ಕೆಂಪಾಗುತ್ತವೆ.
ವಿರಾಟ್ ಅವಳಿಂದ ಹಿಂದೆ ಸರಿಯುತ್ತಾನೆ. ಶುಭರಾತ್ರಿ ಮಿಸೆಸ್ ಸೂರ್ಯವಂಶಿ ಎಂದು ಹೇಳಿ ಅವನು ಸ್ಟಡಿ ರೂಮ್ಗೆ ಹೋಗುತ್ತಾನೆ. ಸ್ಟಡಿ ರೂಮಿನ ಬಾಗಿಲು ಮುಚ್ಚಿದ ತಕ್ಷಣ ಕಾವ್ಯ ತನ್ನ ಕಣ್ಣುಗಳನ್ನು ತೆರೆಯುತ್ತಾಳೆ. ವಿರಾಟ್ನ ಭಾವನೆ ಇನ್ನೂ ಅವಳ ಸುತ್ತಲೂ ಇದೆ ಎಂದು ಅವಳಿಗೆ ಅನಿಸುತ್ತದೆ. ಅವಳ ಕೈ ತನ್ನಿಂದ ತಾನೇ ತನ್ನ ಹಣೆಯ ಮೇಲೆ ಹೋಗುತ್ತದೆ. ವಿರಾಟ್ನ ಮಾತುಗಳು ಕಿವಿಯಲ್ಲಿ ಪ್ರತಿಧ್ವನಿಸಲು ಪ್ರಾರಂಭಿಸುತ್ತವೆ. ಹೆದರಬೇಡ, ನಾನು ತಮಾಷೆ ಮಾಡುತ್ತಿದ್ದೇನೆ. ನಿನ್ನ ಇಚ್ಛೆ ಇಲ್ಲದೆ ನಾನು ಏನನ್ನೂ ಮಾಡುವುದಿಲ್ಲ ಎನ್ನುವ ವಿರಾಟ್ನ ಮಾತುಗಳು ಅವಳಿಗೆ ವಿಭಿನ್ನ ಭಾವನೆಗಳನ್ನು ಉಂಟು ಮಾಡುತ್ತಿದ್ದವು. ಅವಳ ಮುಖದಲ್ಲಿ ದೊಡ್ಡ ನಗು ಮೂಡುತ್ತದೆ. ಅವಳು ತಕ್ಷಣ ಇನ್ನೊಂದು ಕಡೆ ತಿರುಗಿ ಮಲಗುತ್ತಾಳೆ ಮತ್ತು ವಿರಾಟ್ನ ಆಲೋಚನೆಗಳಲ್ಲಿ ಕಳೆದು ಹೋಗುತ್ತಾಳೆ. ಇಂದು ನಮ್ಮ ವಿರಾಟ್ ಕೂಡ ನಗುತ್ತಿದ್ದಾನೆ. ಅವನು ಸ್ಟಡಿ ರೂಮಿನ ಸೋಫಾದ ಮೇಲೆ ಮಲಗಿ ನಗುತ್ತಾ ಕಾವ್ಯಳ ಆಲೋಚನೆಗಳಲ್ಲಿ ಕಳೆದು ಹೋಗಿದ್ದನು. ನಿಧಾನವಾಗಿ ಇಬ್ಬರು ನಿದ್ರೆಯ ಮಡಿಲಿಗೆ ಜಾರುತ್ತಾರೆ. ಅತ್ತ ಅಮೆರಿಕದಲ್ಲಿ ಸಂಜೆ ಆಗಿತ್ತು. ವಿವೇಕನಿಗೆ ಪ್ರಜ್ಞೆ ಬಂದಾಗ ಅವನು ತನ್ನ ಮನೆಯಲ್ಲಿ ತನ್ನ ಹಾಸಿಗೆಯ ಮೇಲೆ ಇರುವುದನ್ನು ಕಾಣುತ್ತಾನೆ. ಎದುರಿನ ಸೋಫಾದ ಮೇಲೆ ಅವನ ಸ್ನೇಹಿತರು ಕುಳಿತಿದ್ದರು. ತಕ್ಷಣ ವಿವೇಕನಿಗೆ ಅವನಿಯ ನೆನಪಾಗುತ್ತದೆ ಮತ್ತು ಅವನು ತಕ್ಷಣ ಅವನಿ ಎಂದು ಕೂಗುತ್ತಾ ಹೊರಗೆ ಓಡಲು ಪ್ರಾರಂಭಿಸುತ್ತಾನೆ. ಆದರೆ ಆಗ ಅವನ ಸ್ನೇಹಿತರು ಅವನನ್ನು ಹಿಡಿದು, ಪ್ರಜ್ಞೆಗೆ ಬಾ ವಿವೇಕ್, ಈ ಹುಚ್ಚುತನವನ್ನು ನಿಲ್ಲಿಸು. ಅವನು ಎಲ್ಲೂ ಇಲ್ಲ, ಅವಳು ಹೋಗಿದ್ದಾಳೆ. ನೀನು ಕೂಡ ನಿನ್ನನ್ನು ನೀನು ಸಮಾಧಾನ ಮಾಡಿಕೊ ಎಂದು ಹೇಳುತ್ತಾರೆ. ವಿವೇಕ್, ಇಲ್ಲ, ಅವಳು ಎಲ್ಲಿಯೂ ಹೋಗಿಲ್ಲ. ಅವಳು ನನ್ನೊಂದಿಗೆ ತಮಾಷೆ ಮಾಡುತ್ತಿದ್ದಾಳೆ ಅಷ್ಟೇ. ನೋಡಿ, ಅವಳು ಈಗ ಬರುತ್ತಾಳೆ. ನೀವೆಲ್ಲ ಹೋಗಿ, ನಾನು ಅವಳನ್ನು ಈಗಲೇ ಕರೆದುಕೊಂಡು ಬರುತ್ತೇನೆ ಎಂದು ಹೇಳುತ್ತಾ ಅವನು ಮತ್ತೆ ಹೊರಗೆ ಓಡಲು ಪ್ರಾರಂಭಿಸುತ್ತಾನೆ. ಅವನ ಸ್ನೇಹಿತನೊಬ್ಬ ಅವನನ್ನು ಎಳೆದು ಕೆನ್ನೆಗೆ ಹೊಡೆದು, ಸಾಕು ವಿವೇಕ್, ಅವನು ನಿನ್ನನ್ನು ಬಿಟ್ಟು ಹೋಗಿದ್ದಾಳೆ. ಇದು ಸತ್ಯ. ಅವಳು ವಾಪಸ್ಸು ಬರುವುದಿಲ್ಲ. ಅವಳು ವಾಪಸ್ಸು ಬರಬೇಕಾಗಿದ್ದರೆ ನಿನ್ನನ್ನು ಬಿಟ್ಟು ಹೋಗುತ್ತಿದ್ದಾಳೇನು ಎಂದು ಹೇಳುತ್ತಾನೆ. ಇದನ್ನು ಕೇಳಿ ವಿವೇಕ್ ನಿದ್ದೆಯಿಂದ ಎದ್ದವನಂತೆ ಆಗುತ್ತಾನೆ. ಮುಂದಿನ ಕ್ಷಣದಲ್ಲಿ ಅವನು ಶಕ್ತಿಹೀನನಾಗಿ ನೆಲದ ಮೇಲೆ ಕುಳಿತು ತನ್ನ ಮುಖವನ್ನು ಕೈಗಳಲ್ಲಿ ಮುಚ್ಚಿಕೊಂಡು ಅಳುತ್ತಾ, ನಾನು ಸರ್ವನಾಶವಾದೆ ಸ್ನೇಹಿತರೆ, ಸಂಪೂರ್ಣವಾಗಿ ಸರ್ವನಾಶವಾದೆ ಎಂದು ಹೇಳುತ್ತಾನೆ. ಅವನ ಸ್ನೇಹಿತರು ತುಂಬ ಕಷ್ಟಪಟ್ಟು ಅವನನ್ನು ಸಮಾಧಾನಪಡಿಸುತ್ತಾರೆ ಮತ್ತು ಹೇಗಾದರೂ ಮಾಡಿ ಅವನನ್ನು ಮಲಗಿಸುತ್ತಾರೆ. ಅಮೆರಿಕದಲ್ಲಿ ರಾತ್ರಿ ಗಾಢವಾಗುತ್ತದೆ ಮತ್ತು ಭಾರತದಲ್ಲಿ ಸಂಪೂರ್ಣವಾಗಿ ಬೆಳಗಾಗುತ್ತದೆ. ತಡವಾಗಿ ಮಲಗಿದ್ದರಿಂದ ವಿರಾಟ್ ಮತ್ತು ಕಾವ್ಯ ಇನ್ನೂ ಎದ್ದಿರಲಿಲ್ಲ. ರಾಘವ್ ಸಿಯಾಳನ್ನು ಶಾಲೆಗೆ ಬಿಡಲು ಹೋಗುತ್ತಿದ್ದನು. ಅವನು ಸಿಯಾಳನ್ನು ಕರೆದುಕೊಂಡು ಕಾರಿನಿಂದ ಹೊರಗೆ ಬಂದ ತಕ್ಷಣ ಸಿಯಾಳಿಗಾಗಿಯೇ ಕಾಯುತ್ತಿದ್ದ ವರ್ಷ ಎದುರಿಗೆ ಕಾಣುತ್ತಾಳೆ. ರಾಘವ್ ಮತ್ತು ಸಿಯಾ ಇಬ್ಬರ ದೃಷ್ಟಿಯು ವರ್ಷಾಳ ಮೇಲೆ ಬೀಳುತ್ತದೆ. ಅವಳನ್ನು ನೋಡಿದ ತಕ್ಷಣ ಇಬ್ಬರ ಮುಖದಲ್ಲೂ ಹೊಳಪು ಮೂಡುತ್ತದೆ. ಇಬ್ಬರ ಮುಖವು ಸಂತೋಷದಿಂದ ಅರಳುತ್ತದೆ. ಸಿಯಾ ರಾಘವನ ಕೈಯನ್ನು ಬಿಟ್ಟು ಬೇಗನೆ ವರ್ಷಾಳ ಬಳಿ ಓಡುತ್ತಾಳೆ. ವರ್ಷ ಕೂಡ ಸಾಯಿಯೊಬ್ಬಳು ತನ್ನ ಮಗುವನ್ನು ಹೇಗೆ ಎತ್ತಿಕೊಳ್ಳುತ್ತಾಳೋ ಹಾಗೆ ಅವಳನ್ನು ತನ್ನ ಎದೆಗೆ ಸೇರಿಸಿಕೊಳ್ಳುತ್ತಾಳೆ ಮತ್ತು ಅವಳನ್ನು ತನ್ನ ಮಡಿಲಿಗೆ ಎತ್ತಿಕೊಳ್ಳುತ್ತಾಳೆ. ಸಿಯಾ ತನ್ನ ಚಿಕ್ಕ ತೋಳುಗಳನ್ನು ಅವಳ ಕುತ್ತಿಗೆಗೆ ಹಾಕಿ ತನ್ನ ದೂರುಗಳನ್ನು ಹೇಳಲು ಪ್ರಾರಂಭಿಸುತ್ತಾಳೆ. ನೀವು ಎಲ್ಲಿದ್ದೀರಿ ಆಂಟಿ? ನಾನು ನಿಮ್ಮನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೆ. ನೀವು ನನ್ನನ್ನು ಭೇಟಿಯಾಗಲು ಏಕೆ ಬರಲಿಲ್ಲ? ಮತ್ತು ಇನ್ನೂ ಏನೇನೋ. ರಾಘವ್ ಇಬ್ಬರನ್ನು ನೋಡಿ ನಗುತ್ತಿದ್ದನು. ವರ್ಷ ತನ್ನ ಪರ್ಸ್ನಿಂದ 2 ಚಾಕ್ಲೇಟ್ ತೆಗೆದು ಸಿಯಾಳಿಗೆ ನೀಡುತ್ತಾಳೆ. ಕ್ಷಮಿಸಿ ಮಗು, ಆದರೆ ಇಂದಿನಿಂದ ಆಂಟಿ ಪ್ರತಿದಿನ ನಿಮ್ಮನ್ನು ಭೇಟಿಯಾಗಲು ಬರುತ್ತೇನೆ ಎಂದು ಭರವಸೆ ನೀಡುತ್ತೇನೆ ಎನ್ನುತ್ತಾಳೆ. ನೀವು ಅವಳನ್ನು ಭೇಟಿಯಾಗಲು ಬಂದಿದ್ದು ಒಳ್ಳೆಯದಾಯಿತು. ಇಂದು ಅವಳು ತುಂಬ ತೊಂದರೆ ಕೊಡುತ್ತಿದ್ದಳು. ಮೊದಲು ಆಂಟಿಯನ್ನು ಭೇಟಿಯಾಗಬೇಕು, ಇಲ್ಲದಿದ್ದರೆ ನಾನು ಶಾಲೆಗೆ ಹೋಗೋದಿಲ್ಲ ಎಂದು ಹೇಳುತ್ತಿದ್ದಳು. ಮಕ್ಕಳು ಅಪ್ಪನಿಗೆ ತೊಂದರೆ ಕೊಡಬಾರದು. ಈಗ ಬೇಗ ಒಳಗೆ ಹೋಗು ಎನ್ನುತ್ತಾಳೆ. ಸಿಯಾ ಶಾಲೆ ಒಳಗೆ ಹೋಗುತ್ತಾಳೆ. ವರ್ಷ ನಗುತ್ತಾ ಅವಳಿಗೆ ಬಾಯಿ ಹೇಳುತ್ತಾಳೆ. ನಿಮಗೆ ಏನೋ ಮ್ಯಾಜಿಕ್ ಗೊತ್ತಿದೆ ಎಂದು ಕಾಣುತ್ತದೆ. ಅದಕ್ಕಾಗಿಯೇ ನೀವು ಅವಳನ್ನು ಸುಲಭವಾಗಿ ನಿಭಾಯಿಸುತ್ತೀರಿ ಎಂದು ರಾಘವ್ ಅವಳ ಪಕ್ಕದಲ್ಲಿ ನಿಂತು ಹೇಳುತ್ತಾನೆ. ಅವನ ಮಾತಿಗೆ ವರ್ಷ, ನೀವು ಕೂಡ ಒಳ್ಳೆಯವರು. ನೀವು ನಿನ್ನೆ ಏನೋ ಮಾತನಾಡಬೇಕು ಎಂದು ಹೇಳುತ್ತಿದ್ದೀರಲ್ಲ ಎಂದು ಕೇಳುತ್ತಾಳೆ. ರಾಘವ್ ಮನಸ್ಸಿನಲ್ಲಿ ಇದೇ ಸರಿಯಾದ ಸಮಯ, ಬನ್ನಿ ಬೇರೆ ಕಡೆ ಹೋಗೋಣ ಎಂದು ಹೇಳುತ್ತಾನೆ. ಅವರು ಅಲ್ಲಿಯೇ ಇದ್ದ ಒಂದು ಪಾರ್ಕ್ಗೆ ಹೋಗುತ್ತಾರೆ. ರಾಘವನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ವರ್ಷ ಒಂದು ಬೆಂಚ್ ಮೇಲೆ ಕುಳಿತು ಈಗ ಹೇಳಿ ಎನ್ನುತ್ತಾಳೆ. ರಾಘವ್ ಒಂದು ದೀರ್ಘವಾದ ಉಸಿರು ತೆಗೆದುಕೊಂಡು ಅವಳಿಂದ ಸ್ವಲ್ಪ ದೂರದಲ್ಲಿ ಕುಳಿತುಕೊಳ್ಳುತ್ತಾನೆ. ವರ್ಷ ಅವನು ಮಾತನಾಡುವುದಕ್ಕಾಗಿ ಕಾಯುತ್ತಿದ್ದಳು. ಶಿಯಾಳಿಗೆ ತಾಯಿಯ ಅವಶ್ಯಕತೆ ಇದೆ ಮತ್ತು ಪ್ರತಿಯೊಬ್ಬ ತಾಯಿಯೂ ಕೆಟ್ಟವಳಲ್ಲ ಎಂದು ನೀವೇ ಹೇಳಿದ್ದೀರಿ. ಸಿಯಾಳಿಗಾಗಿ ಅವಳನ್ನು ತುಂಬ ಪ್ರೀತಿಸುವ ತಾಯಿಯನ್ನು ನಾನು ಕಂಡುಕೊಂಡಿದ್ದೇನೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ವರ್ಷ ಸಂತೋಷದಿಂದ, ನಿಜವಾಗಿಯೂ? ಅರೆ ವಾವ್, ಇದು ತುಂಬ ಒಳ್ಳೆಯ ವಿಷಯ. ನಿಜವಾಗಿಯೂ ಸಿಯಾಳಿಗೆ ತಾಯಿ ಸಿಗುತ್ತಾಳೆ ಮತ್ತು ನಿಮಗೆ ಜೀವನ ಸಂಗಾತಿ. ಹಾಗಾದರೆ ನೀವು ಅವಳನ್ನು ನನಗೆ ಯಾವಾಗ ಪರಿಚಯಿಸುತ್ತೀರಿ? ಅವಳು ಯಾರು ಎಂದು ಸಂತೋಷದಿಂದ ಕೇಳುತ್ತಾಳೆ. ರಾಘವ್ ಏಕಾಏಕಿ ಅವಳ ಕೈ ಹಿಡಿದು ನೀನು ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ವರ್ಷಾಳಿಗೆ ಆಘಾತವಾಗುತ್ತದೆ. ಅವಳ ಮುಖದ ಬಣ್ಣ ಮಾಸುತ್ತದೆ. ಅವಳು ತಕ್ಷಣ ತನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತಾಳೆ. ಮುಂದುವರಿಯಿತು.